ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ತಮ್ನೇಲನ್ನು ನೋಡಿ ಗೊತ್ತಾಗಿದೆ, ನಾವು ಗಗನಚುಕ್ಕಿ ಜಲಪಾತೋತ್ಸವದ ಕಡೆ ಹೋಗ್ತಾ ಇದ್ದೀವಿ. ಈ ಸಲನೂ ಸಹ 2025ರಂದು ಶನಿವಾರ ಮತ್ತು ಭಾನುವಾರ ಸೆಪ್ಟೆಂಬರ್ 13 ಮತ್ತು 14ರಂದು ಗಗನಚುಕ್ಕಿಯಲ್ಲಿ ಜಲಪಾತೋತ್ಸವವನ್ನು ಏರ್ಪಡಿಸಲಾಗಿತ್ತು. ಇಲ್ಲಿಗೆ ಬಂದಾದ ನಂತರ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದರು. ನಾವು ಸಾಯಂಕಾಲ ಒಂದು 5-6 ಗಂಟೆ ಅಷ್ಟರಲ್ಲಿ ಇಲ್ಲಿಗೆ ರೀಚ್ ಆದ್ವಿ. ಅದಾದ ನಂತರ ಪ್ರೋಗ್ರಾಮ್ಗಳು ಸಹ ಸ್ಟೇಜಲ್ಲಿ ನಡೀತಾ ಇದ್ವು. ನಾವು ಇನ್ನು ಯಾವುದೇ ವ್ಯಕ್ತಿಗಳು ಬಂದಿರಲಿಲ್ಲ ಅಂಥೇಳಿ ಗಗನಚುಕ್ಕಿ ಜಲಪಾತೋತ್ಸವದ ಕಡೆ ಹೊರಟ್ವಿ. ಆದರೆ ಅಲ್ಲಿನೂ ಸಹ ಯಾವುದೇ ವೆಹಿಕಲನ್ನು ಒಳಗಡೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಫ್ರೀ ಬಸ್ಗಳನ್ನು ಬಿಟ್ಟಿದ್ರು, ಅದರಲ್ಲೇ ಹೋಗಬೇಕಿತ್ತು. ಮತ್ತು ಅದರಲ್ಲೇ ರಿಟರ್ನ್ ತಂದು ಸ್ಟೇಜ್ ಹತ್ರ ಬಿಡ್ತಾ ಇದ್ರು. ಅಂತೂ ಇಂತೂ ನಾವು ಗಗನಚುಕ್ಕಿ ಹತ್ರ ಬಂದ್ವಿ. ಈ ಗಗನಚುಕ್ಕಿ ಬಗ್ಗೆ ಒಂದೆರಡು ವಿಷಯಗಳನ್ನ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗಗನಚುಕ್ಕಿಯು ಕಾವೇರಿ ನದಿಯ ಒಂದು ಭಾಗವಾಗಿದ್ದು ಶಿವನ ಸಮುದ್ರ ದ್ವೀಪದ ಸುತ್ತಲಿನ ನೈಸರ್ಗಿಕ ರಚನೆಯಾಗಿದೆ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ 2 ಜಲಪಾತಗಳು ಇಲ್ಲಿ ಹರಿಯುತ್ತೆ. 2 ಜಲಪಾತಗಳು ಇಲ್ಲಿ ರೂಪುಗೊಂಡಿವೆ. ವಿಶೇಷವಾಗಿ ಮಳೆಗಾಲದಲ್ಲಿ ಅಂದರೆ ಜುಲೈನಿಂದ ಅಕ್ಟೋಬರ್ವರೆಗೂ ಸಹ ಈ ಜಲಪಾತಗಳು ಪ್ರವಾಸಿಗರನ್ನು ಇಲ್ಲಿ ತಮ್ಮತ್ತ ಸೆಳೆಯುತ್ತವೆ. ಹಾಗೆ ಈ ಸಮಯದಲ್ಲಿ ನೀರಿನ ಹರಿವು ಅಧಿಕವಾಗಿದ್ದು ಜಲಪಾತಗಳು ಮೈದುಂಬಿ ಹರಿಯುತ್ತವೆ. ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ, ಸುತ್ತಮುತ್ತಲೂ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳಿಗೂ ಸಹ ಇದು ನೀರನ್ನು ವ್ಯವಸಾಯಕ್ಕೆ ಆಗಲಿ ನೀರಿನ ಹರಿವನ್ನು ಕೊಡುತ್ತೆ. ಇದು ಜೀವಜಲವಾಗಿದೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗೆಯೇ ಇಲ್ಲಿ ಪ್ರಪ್ರಥಮವಾಗಿ ಜಲವಿದ್ಯುತ್ ಕೇಂದ್ರವನ್ನು ಸಹ ನಮ್ಮ ಸುತ್ತಮುತ್ತಲಿಗೆ ಪ್ರಪ್ರಥಮವಾಗಿ ವಿದ್ಯುತ್ತನ್ನು ನೀಡಿದಂತಹ ಒಂದು ಸ್ಥಳ ಸಹ ಇದೇ ಆಗಿದೆ. ಶಿವನ ಸಮುದ್ರದಲ್ಲಿ ಪ್ರಪ್ರಥಮವಾಗಿ ಜಲವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡಲಾಯಿತು. ಜಲವಿದ್ಯುತ್ ಘಟಕ ಕೂಡ ಇಲ್ಲಿಯೇ ಸಹ ಇರ್ತಕ್ಕಂಥದ್ದು ಸಹ ನಂತರ ಇವಾಗ ಪ್ರತಿಯೊಬ್ಬರು ಸಹ ಇದಕ್ಕೋಸ್ಕರನೇ ಇಲ್ಲಿ ವೆಯ್ಟ್ ಮಾಡ್ತಾನೆ ಕೂತ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ವೀಕೆಂಡ್ಗಳಲ್ಲಿ ಯಾವಾಗಾದ್ರೂ ಅಷ್ಟೇ ಈ ಥರ ಏನಾದರೂ ಪ್ರೋಗ್ರಾಮ್ಸ್ಗಳಿದ್ದರೆ ಮಕ್ಕಳ ಜೊತೆ ಖಂಡಿತವಾಗಿ ಹೋಗಿ ನೋಡಿ ಅಂತ ಪ್ರತಿಯೊಬ್ಬರನ್ನು ಸಹ ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಸ್ಥಳ ಬದಲಾವಣೆಗಳಾದರೆ ಒಂದು ಹೊಸತನ ಸಹ ಸಿಗುತ್ತೆ. ಹಾಗೆ ಬ್ಯುಸಿ ಡೇಯಲ್ಲಿ ಯಾರಿಗೂ ಸಹ ಯಾರೂ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಇಂಥ ಒಂದು ಅವಕಾಶಗಳು ಸಿಕ್ಕಾಗ ಸಾಧ್ಯವಾದಷ್ಟು ಫ್ಯಾಮಿಲಿಯ ಜೊತೆ ಹೋಗಿ ಬನ್ನಿ. ಇಲ್ಲೂ ಸಹ ಪ್ರತಿಯೊಬ್ಬರೂ ಫ್ಯಾಮಿಲಿ ಜೊತೆ ಬಂದಿದ್ದರು. ಹಾಗೆ ಪ್ರತಿಯೊಬ್ಬರೂ ಸಹ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ತುಂಬ ಚೆನ್ನಾಗೇ ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾಯಿದ್ರು. ಈ ಪ್ರಕೃತಿ ಮಡಿಲಲ್ಲಿ ಕೂತು ಇದೆಲ್ಲವನ್ನು ಎಂಜಾಯ್ ಮಾಡ್ತಕ್ಕಂಥದ್ದು ತುಂಬಾ ಚೆನ್ನಾಗಿತ್ತು. ಇನ್ನೇನೋ ಒಂದು ಸ್ವಲ್ಪ ಟೈಮಲ್ಲೇ ಲೇಸರ್ ಶೋ ಕೂಡ ಶುರುವಾಯಿತು. ನೋಡಿ ನೀವು ಸಹ ಹೇಗಿತ್ತು ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿತ್ತು. ಅದರ ಒಂದು ಸಂಭ್ರಮ ಹೇಗಿತ್ತು ಅಂಥೇಳಿ ನಾನು ಸಹ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಖಂಡಿತವಾಗಿಯೂ ಸಹ ನೋಡಿ. ಆ ಪ್ರಕೃತಿಯ ನಡುವೆ ತಂಪಾದ ವಾತಾವರಣದಲ್ಲಿ ಕೂತ್ಕೊಂಡಿದ್ವಿ. ನೋಡಿ ಮೇಲೆ ಆಕಾಶವನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ. ಹಾಗೆ ಸುತ್ತ ಲೈಟಿಂಗ್ಸ್ಗಳನ್ನು ಮಾಡಿದರು ಅಲ್ಲಲ್ಲಿ. ಹಾಗೆ ಇಲ್ಲಿ ಕೆಳಗಡೆ ಫೋಕಸ್ ಆಗೋ ಕಡೆ ಮಾತ್ರ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದರು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೆಲ್ಲ ಮೊದಲಿಗೆ ಶುರುವಾದ ತಕ್ಷಣವೇ ನಮ್ಮ ಒಂದು ಮಂಡ್ಯ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಇದೊಂದು ಫಾಲ್ಸ್ ಇದೆ. ಹಾಗೆಯೇ ಪ್ರಪ್ರಥಮವಾಗಿ ಯಾರು ಈ ಜಲಪಾತೋತ್ಸವವನ್ನು ಶುರು ಮಾಡಿದ್ರು, ಏನಕ್ಕೋಸ್ಕರ ಶುರು ಮಾಡಿದ್ರು, ಹಾಗೆಯೇ
ಒಂದು ಜಲಪಾತಗಳು ಯಾವ ರೀತಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಜೀವಜಲವಾಗಿ ಮಾರ್ಪಾಟಾಗಿವೆ ಅನ್ನೋ ಪ್ರತಿಯೊಂದು ವಿಷಯನೂ ಸಹ ಇಲ್ಲಿ ಕನ್ನಡದಲ್ಲಿ ತಿಳಿಸ್ಕೊಡ್ತಾರೆ. ಬಟ್ ಅದ್ಯಾವುದನ್ನು ನಾವು ವಿಡಿಯೋವನ್ನು ಆನ್ ಮಾಡೋ ಆಗಿಲ್ಲ ವಾಯ್ಸನ್ನು, ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ. ಹಾಗಾಗಿ ಜಸ್ಟ್ ನಾನು ವೀಡಿಯೋಸ್ ಅಷ್ಟೇ ಇಲ್ಲಿ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸಾಂಗ್ಸ್ಗಳು ಪ್ಲೇ ಆಗ್ತಾ ಇತ್ತು. ಯಾವಾಗ ಲೈಟಿಂಗ್ಸ್ಗಳೆಲ್ಲ ಚೇಂಜ್ ಆಗ್ತಾಯಿತ್ತು ಆವಾಗೆಲ್ಲ ಕನ್ನಡ ಸಾಂಗ್ಸ್ಗಳು ಸಹ ಇಲ್ಲಿ ಪ್ಲೇ ಆಗ್ತಾನೆ ಇತ್ತು. ನೋಡೋದಕ್ಕೇ ತುಂಬ ಚೆನ್ನಾಗಿತ್ತು. ಇಲ್ಲಿ ಎಂಜಾಯ್ ಮಾಡೋದಕ್ಕಿಂತ ಅಲ್ಲಿ ಡೈರೆಕ್ಟಾಗಿಯೇ ತುಂಬ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಟೈಮು ಪ್ರತಿ ವರ್ಷವೂ ಸಹ ಇದನ್ನು ಹಮ್ಮಿಕೊಳ್ಳಲಾಗುತ್ತೆ. ಖಂಡಿತವಾಗಿಯೂ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಮಕ್ಕಳನ್ನು ಸಹ ಕರ್ಕೊಂಡು ಮಕ್ಕಳು ಸಹ ಎಂಜಾಯ್ ಮಾಡ್ತಾರೆ. ಖಂಡಿತವಾಗಿಯೂ ಹೋಗಿ ಬನ್ನಿ. ನಾನಿವಾಗ ಜಸ್ಟ್ ನೋಡೋದಕ್ಕೆ ವೀಡಿಯೋ ಅಷ್ಟೇ ಹಾಕೋಕ್ಕೆ ಸಾಧ್ಯ ಆಗಿರೋದ್ರಿಂದ ಅಷ್ಟನ್ನೇ ಹಾಕಿದ್ದೀನಿ. ನಿಮಗೆ ನಿಜವಾದಂತಹ ಅನುಭವ ಬೇಕಂದರೆ ನೀವು ಖಂಡಿತವಾಗ್ಲೂ ಅಲ್ಲೇ ಹೋಗಿ ಅದನ್ನು ಆನಂದಿಸಬೇಕಾಗುತ್ತೆ. ಮುಂದೆ ಸೇಮ್ ವೀಡಿಯೋಸ್ ಇದೆ, ಯಾವ ರೀತಿ ಇತ್ತು ಅಲ್ಲಿ ಅನ್ನೋದನ್ನಷ್ಟೇ ನೋಡ್ಬೋದು. ನೋಡಿ ಎಂಜಾಯ್ ಮಾಡಿ.
ಶೋ ನಿಮಗೆಲ್ಲ ಖಂಡಿತವಾಗಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.